ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸ್ಮಸ್ ಲಾಗ್. ಇವತ್ತಿನ ಲಾಗ್ ಬಂದ್ಬಿಟ್ಟು ನಮ್ಮ ಊರಲ್ಲಿ ಜಾತ್ರೆ ಯಾವ ರೀತಿ ಮಾಡ್ತಾರೆ, ಊರ ಹಬ್ಬ ಯಾವ ರೀತಿ ಮಾಡ್ತಾರೆ ಅಂದ್ಬಿಟ್ಟು ತೋರಿಸ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಜಾತ್ರೆ ಮತ್ತು ಊರ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ತಾರೆ ವೆಂಕಟೇಶ್ವರ ಸ್ವಾಮಿದು. ಸೊ ನಮಗೂ ಕೂಡ ಅದು ಗ್ರ್ಯಾಂಡಾಗಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನೇನೆಲ್ಲ ಮಾಡ್ತೀವಪ್ಪ ಈ ಹಬ್ಬಕ್ಕೆ ಅಂದರೆ, ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟು ಅಮ್ಮ ಬಂದುಬಿಟ್ಟು ಇವತ್ತು ಒಬ್ಬಟ್ಟಿಗೆ ಸಾಂಬಾರಿಗೆ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಎಲ್ಲ ಹಚ್ಚಿಟ್ಕೋತಾ ಇದ್ರು. ಎಲ್ಲರ ಊರುಗಳಲ್ಲೂ ಒಂದೊಂದು ಊರಿನ ದೇವತೆಗಳಿಗೆ ಜಾತ್ರೆಗಳು ಯಾವ ರೀತಿ ಮಾಡ್ತಾರೋ ಇಲ್ಲೂ ಕೂಡ ಪ್ರತಿ ವರ್ಷ ವೆಂಕಟೇಶ್ವರ ಸ್ವಾಮಿ ಜಾತ್ರೆ ಅಂತ ಫೆಬ್ರವರಿಯಲ್ಲಿ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೊರಗಡೆಯಿಂದ ತುಂಬ ಚೆನ್ನಾಗಿ ಬರ್ತಾರೆ, ಎಲ್ಲೆಲ್ಲಿಂದನೂ ಬರ್ತಾರೆ ಜಾತ್ರೆ ನೋಡೋದಕ್ಕೆ. ಯಾಕಂದರೆ ತುಂಬ ಫೇಮಸ್ ಜಾತ್ರೆ ಇದು. ಆಲ್ಮೋಸ್ಟ್ ನೋಡಿದವ್ರಿಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಬ್ಬದ ಅಡುಗೆ ಎಲ್ಲರ ಮನೆಯಲ್ಲೂ ಹಬ್ಬದ ಅಡುಗೆ ಇರುತ್ತೆ. ಒಬ್ಬಟ್ಟು, ಚಿತ್ರಾನ್ನ, ಒಬ್ಬಟ್ಟು ಸಾರು, ಅನ್ನ, ಬಜ್ಜಿ ಎಲ್ಲ ಥರ ಒಂದು ಹಬ್ಬದ ಅಡುಗೆಗಳನ್ನ ರೆಡಿ ಮಾಡ್ತಾರೆ. ಅಮ್ಮ ಕೂಡ ರೆಡಿ ಮಾಡ್ತಾಯಿದ್ರು. ಸೊ ನಾವು ಕೂಡ ನಾವು ಮಾಡಿದ್ವಿ. ಅದಾದಮೇಲೆ ಒಬ್ಬಟ್ಟನ್ನ ತಟ್ಬಿಟ್ಟು ನೀಟಾಗಿ ಸುಟ್ಟು ರೆಡಿ ಮಾಡಿದ್ವಿ. ಸ್ವೀಟ್ ಅಂತ ಮಾಡೋದೇ ಒಬ್ಬಟ್ಟು. ಸೊ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆಯನ್ನು ಮಾಡಿಬಿಟ್ಟು ಇನ್ನೇನು ನಾವು ಊಟ ಮಾಡೋಣ ಅಂತ ಅನ್ಕೋತಾ ಇದ್ವಿ. ತೇರಿಗೆ ನಾವು ಹೋಗಲ್ಲ, ಅಪ್ಪ ಮಾತ್ರ ಹೋಗ್ತಾರೆ. ಹೋಗ್ಬಿಟ್ಟು ತುಂಬ ಜನ ಇರ್ತಾರೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಅಪ್ಪ ಹೋಗಿದ್ರು. 2 ಗಂಟೆಗೇನೋ ತೇರು ಹೇಳಿದ್ರಂತೆ. ನಮ್ಮನೆಗೆ ಏನೇನೆಲ್ಲ ಮಾಡಿದ್ರು ಅಂತ ತೋರಿಸ್ತೀನಿ ನೋಡಿ. ಚಿತ್ರಾನ್ನ, ವೈಟ್ ರೈಸ್, ಒಬ್ಬಟ್ಟಂತೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಕೂಡ. ಹಪ್ಪಳ, ಅದಾದಮೇಲೆ ಮಜ್ಜಿಗೆ, ಇದು ಹೆಸರುಬೇಳೆ ಎಲ್ಲ ರೀತಿ ಮಾಡಿದರು. ತುಪ್ಪ, ಕಾಳು, ಒಬ್ಬಟ್ಟು ಸಾರು ಹೇಗೆ ಬೇಕಾಗುತ್ತೆ. ಒಬ್ಬಟ್ಟು ಸಾರು ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ. ರೆಸಿಪಿ ಬೇಕಿದ್ರೆ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಬಜ್ಜಿ, ಇದು ರೆಸಿಪಿ ಕೂಡ ಚಾನಲಿದೆ. ಎಲ್ಲ ತಿಂದು ಹಾಗೆ ಸ್ವಲ್ಪ ನನ್ನ ಸ್ಕಿನ್ ರೂಟೀನ್ನ ಮಾಡಿಕೊಂಡೆ. ಫೇಸ್ ತುಂಬ ಡ್ರೈ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಫೇಸ್ಗೆ ಮಸಾಜ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಮಾರನೇ ದಿನ ನಾವು ಹೋಗೋದು ಜಾತ್ರೆಗೆ ಯಾವಾಗ್ಲೂ. ಸೊ 2 ಲಾಗ್ನೂ ಸೇರಿ ಒಂದೇ ವೀಡಿಯೋದಲ್ಲೇ ಹಾಕಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೋಡಿ ನಮ್ಮೂರ ಜಾತ್ರೆ ಯಾವ ರೀತಿ ಇರುತ್ತೆ, ಎಷ್ಟು ಜನ ಇರ್ತಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಜನ ಇರ್ತಾರೆ, ಎಲ್ಲೆಲ್ಲಿಂದನೂ ಬಂದು ಅಂಗಡಿಯಲ್ಲೇ ಇಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ. ಪ್ರತಿಯೊಂದು ಐಟಮು ಇಲ್ಲಿ ಸಿಗುತ್ತೆ ಜಾತ್ರೆಯಲ್ಲಿ. ನೀವು ಏನೇನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ವಾಲೆ, ಕೀ ಬಂಚು ಎಲ್ಲ ಜಾತ್ರೆಯಲ್ಲೂ ಹೇಗಿರುತ್ತೋ ಇಲ್ಲೂ ಹಾಗೆ ಇರುತ್ತೆ. ಬಟ್ ಇದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ, ದೊಡ್ಡದಾಗಿರುತ್ತೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಅದಕ್ಕೂ ಕೂಡ ಅಲಂಕಾರ ಎಲ್ಲ ಮಾಡಿರ್ತಾರೆ. ನೋಡಿ ಸ್ವಲ್ಪ ಕಮ್ಮಿ ಜನನೇ ಕಾಣ್ತಿದ್ದಾರೆ ನಿಮಗೀಗ. ಯಾಕಂದರೆ ನಾವು ಸ್ಟಾರ್ಟಿಂಗು 6:30 7 ಗಂಟೆ ಹಂಗೆ ಎಂಟ್ರಿ ಕೊಡ್ತಾ ಇರೋದು. ಯಾವಾಗೇ ಜಾತ್ರೆಗೆ ಹೋದರೂ ಬಿಡಿ 1 ಅವರಲ್ಲಿ ಬಂದುಬಿಡೋಣ ಅನ್ಕೋತೀವಿ. ಬಟ್ ಆದರೆ 3 ಅವರ್ಗಿನ್ನ ಕಮ್ಮಿ ಆಗೋದೇ ಇಲ್ಲ, ಇನ್ನು ಜಾಸ್ತಿನೇ ಆಗುತ್ತೆ. ಸೊ ನಾವು ಹಾಗೆ ಅಂದ್ಕೊಂಡು ಹೋಗಿದ್ದು. ಬಟ್ ಬರೋಷ್ಟರಲ್ಲಿ 9:30 10 ಗಂಟೆ ಏನೋ ಆಗಿಬಿಟ್ಟಿತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡ್ತಾ ಹೋಗ್ತಾ ಇದ್ರೆ ಇನ್ನೂ ಜನ ಜಾಸ್ತಿನೇ ಆಗ್ತಾ ಹೋಗ್ತಾರೆ. ಇವಾಗ ಇನ್ನೂ ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ. ಸೊ ನಾವು ಕೂಡ ಎಲ್ಲ ನೋಡ್ತಾ ಇದ್ವಿ. ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಯಾವಾಗಲೂ ಪ್ರತಿ ವರ್ಷ ಹೇಗೆ ಮಾಡಿದ್ರು ಹಾಗೆ ಮಾಡಿದರು. ಈಗ ನಿಮಗೆ ತೇರು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ಇರುತ್ತೆ ವೆಂಕಟೇಶ್ವರ ಸ್ವಾಮಿ ತೇರು. ತುಂಬಾ ಚೆನ್ನಾಗಿರುತ್ತೆ ವೆಂಕಟೇಶ್ವರ ಸ್ವಾಮಿ ತೇರು ಬಂದುಬಿಟ್ಟು. ನೋಡ್ತಾ ಇರಲ್ಲ ಈ ರೀತಿ ಕಾಣಿಸ್ತಾ ಇದೆ. ನಾವು ಕೂಡ ಬಾಳೆಹಣ್ಣು ಹಾಕಿರಲಿಲ್ವಲ್ಲ. ಸೊ ನಾನು, ಮಮ್ಮಿ ಮತ್ತು ಅಕ್ಕ. ಸೊ ಅದಕ್ಕೋಸ್ಕರ ಬಾಳೆಹಣ್ಣು ಇವಾಗ ಹಾಕಿದ್ವಿ. ಹಾಕ್ಬಿಟ್ಟು ಹಾಗೆ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಸ್ಟಾಲ್ಸ್ ಇಟ್ಟಿದ್ದಾರೆ, ಎಷ್ಟು ಐಟಮ್ಸ್ ಇದೆ ಅಂತ ನೋಡ್ಬೋದು. ನೋಡ್ತಾ ಇದ್ದೀರಲ್ಲ ಎಲ್ಲ ಥರ ಐಟಮ್ಸು ಕೂಡ ಇದೆ. ಇನ್ನು ತಿನ್ನೋದಕ್ಕೂ ಕೂಡ ಎಲ್ಲ ಥರ ಐಟಮ್ಸ್ ಕೂಡ ಇತ್ತು. ನಾವೇನು ಮಾಡೋದು ಫಸ್ಟು ಅಂತ ಹೇಳಿಬಿಟ್ಟು ನೋಡ್ತಾನೆ ಇದ್ವಿ ಎಲ್ಲೋಗೋದು ಏನು ಅಂತ ಹೇಳಿ. ಬಿಸಿಲಾಗಿರೋದ್ರಿಂದ, ಬಿಸಿಲು ಟೈಮಲ್ಲಿ ಆಗಿರೋದ್ರಿಂದ ಸೆಕೆ ಜಾಸ್ತಿ ಇತ್ತು. ನೋಡೋದಕ್ಕೆ ಬಿಸಿಲಿಲ್ಲ, ನೈಟೇ ಆಗಿರ್ಬೋದು. ಬಟ್ ಅದೇ ಧಗೆ ಇದೆಯಲ್ಲ ಅಷ್ಟಿತ್ತು. ಜನಗಳು ಬೇರೆ ಜಾಸ್ತಿ ಇದ್ರಲ್ವ, ತುಂಬ ಸೆಕೆ ಆಗ್ತಾಯಿತ್ತು. ನೋಡಿ ಅಲ್ಲಿ ಆಟಗಳೆಲ್ಲ ಹಾಕಿದ್ದಾರೆ. ನೋಡಿ ಹೋಗ್ತಾ ಹೋಗ್ತಾ 7:30 8 ಗಂಟೆ ಆಗ್ತಿದ್ದಾಗೆ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ತುಂಬ ಜನ ಅಂದರೆ ತುಂಬ ಜನ ಆಗ್ತಾಯಿದ್ರು ಜಾತ್ರೆ. ನೋಡಿ ಮಕ್ಕಳಿಗೆ ಆಟ ಸಾಮಾನುಗಳಂತೂ ತುಂಬ ಚೆನ್ನಾಗಿದ್ವು, ಆರಾಮ್ಸೆ ತೊಗೋಬೋದು. ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಎಷ್ಟು ಆಟ ಸಾಮಾನುಗಳನ್ನ ತೊಗೋತೀವೋ ಅದೆಲ್ಲ ನೆನಪಾಗುತ್ತೆ ಈ ಜಾತ್ರೆಗೆ ಬಂದರೆ. ಸೊ ನೋಡ್ತಾ ಇದ್ದಾರಲ್ಲ. ಇನ್ನು ಅದು ಬಿಟ್ಟರೆ ಕಡಲೆಪುರಿ ಖಂಡಿತವಾಗ್ಲೂ ಜಾತ್ರೆಯಲ್ಲಿ ತೊಗೊಳ್ಳೇಬೇಕು. ನಾವು ಎಲ್ಲ ತೊಗೊಳ್ಳೋಣ, ಸ್ವಲ್ಪ ಮುಂದೆ ಒಂದು ರೌಂಡ್ ನೋಡ್ಕೊಂಬರೋಣ ಫಸ್ಟು ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಅಂತ ಹೀಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ನೋಡ್ತಾ ಇದ್ವಿ. ಇನ್ನು ತಿಂಡಿ ಸೆಕ್ಷನ್ ಎಲ್ಲ ಬಂದ್ಬಿಟ್ಟು ಆಟ ಆಡೋ ಜಾಗದಲ್ಲೇ ಜಾಸ್ತಿ ಇರುತ್ತೆ. ಇಲ್ಲಿ ಅಷ್ಟು ಇರೋದಿಲ್ಲ, ಆ ಥರ ಮಾಡಿರ್ತಾರೆ. 3 ಡೇಸ್ ನಡೆದಿದೆ ಈ ಸಲ ಜಾತ್ರೆ. ಶನಿವಾರ ಭಾನುವಾರ ಕೂಡ ಇತ್ತು. ಶುಕ್ರವಾರ ಬಿದ್ದಿರೋದ್ರಿಂದ ಜಾತ್ರೆ ಶುಕ್ರವಾರ, ಶನಿವಾರ, ಭಾನುವಾರ
3 ದಿನ ಕೂಡ ಇತ್ತು. ಇನ್ನು ಗುರುವಾರ ಬಂದುಬಿಟ್ಟು ತೇರಿತ್ತು. ಸೊ 4 ದಿನದ ಲೆಕ್ಕ ಇತ್ತು. ಇನ್ನು ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ಮಾಡ್ತಾಯಿದ್ರು. ನಮ್ಮಮ್ಮ ಯಾವುದೋ ಟೈಪ್ ಆಫ್ ಬ್ಯಾಂಗಲ್ ಎಲ್ಲ ಹುಡುಕ್ತಿದ್ರು, ಬಟ್ ಕೊನೆಗೂ ಅದು ಸಿಗಲೇ ಇಲ್ಲ ಆ ಟೈಪ್ ಆಫ್ ಬ್ಯಾಂಗಲ್ ಇಲ್ಲಿ. ಅಲ್ಲಿ ಯಾವುದಿದೆಯೋ ಅದೇ ಒಂದೇ ಕಡೆ ಎಲ್ಲ ಅದೇ ಪ್ಯಾಟ್ರನ್ಗಳೇ ಇತ್ತು. ಮಕ್ಕಳಂತೂ ಇದ್ದಿದ್ದು ಪಾಪ ಶೆಕೆ ಇರ್ತವೆ, ಮಕ್ಕಳುಗಳಿಗೆ ಕರ್ಕೊಂಬಂದಿರ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಲ್ಲ ಬಲೂನ್ಸ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾತ್ರೆಗೆ ಕಳೆ ಕೊಡೋದೇ ಬಲೂನ್ಸ್, ಅದೇ ಚೆನ್ನಾಗಿ ಕಾಣೋದು. ಸೊ ತುಂಬಾ ಚೆನ್ನಾಗಿತ್ತು. ನಾವೀಗ ಬಂದುಬಿಟ್ಟು ಇನ್ನು ಜಾತ್ರೆ ಅಂತ ಬಂದಾಗ ಸ್ವೀಟ್ಸು ಅವೆಲ್ಲ ತೊಗೊಳ್ಲೇಬೇಕು. ತುಪ್ಪದ ಅವಲಕ್ಕಿ ಮತ್ತು ಲಾಡು, ಮೈಸೂರು ಪಾಕು, ಕೋಪುರ ಪಾಕು, ಅದರಲ್ಲೂ ನಮ್ಮಪ್ಪ ಜಾಸ್ತಿ ಸ್ವೀಟ್ ಪ್ರಿಯರು. ಸೊ ಅದಕ್ಕೋಸ್ಕರ ಹಾಗೆ ಅಮ್ಮ ತೊಗೋತಾಯಿದ್ರು, ಎಲ್ಲ ಸ್ವೀಟ್ಸ್ ಐಟಮು ತೊಗೊಂಡ್ರು. ಸೊ ಅದನ್ನೆಲ್ಲ ತೊಗೊಂಡು ಹಾಗೆ ನೋಡ್ತಾ ಇದ್ವಿ ಇನ್ನೇನು ತೊಗೊಳೋದು ಅಂತ ಹೇಳ್ಬಿಟ್ಟು. ಜನ ನೋಡಿ ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಆಗೋಗಿದ್ರು. 1.25 ಅವರ್ಗೆಲ್ಲ ಜಾಸ್ತಿ ಜನ ಆಗೋಗಿದ್ರು. ಇನ್ನು ನೆಕ್ಸ್ಟ್ ಏನು ತೊಗೊಳೋದು ಅಂತ ನಾವು ಕೂಡ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಮುಂಚೆ ಥರ ಜಾತ್ರೆಗಳಲ್ಲಿ ತೊಗೊಳೋದಕ್ಕೆ ಇಷ್ಟನೇ ಆಗೋದಿಲ್ಲ ಹೇಳ್ಬೇಕಂತ ಅಂದರೆ. ಅದೇನೋ ಹಾಗೆ ಮುಂಚೆ ಜಾಸ್ತಿ ಇಯರಿಂಗ್ಸ್ನ ಪರ್ಚೇಸ್ ಮಾಡ್ತಿದ್ದೆ. ಇವಾಗ ನನಗೆ ಅಷ್ಟಕ್ಕಷ್ಟೇ ಅಷ್ಟೊಂದು ತೊಗೋಬೇಕಂತಾನೆ ಅನಿಸಲ್ಲ. ಇನ್ನು ಅಮ್ಮ ಬಂದು ತೊಗೋತಾ ಇರ್ತಾರೆ ಏನೇನು ತೊಗೋಬೇಕು ಅಂತ ಹೇಳ್ಬಿಟ್ಟು. ಇನ್ನು ನಾವು ನಮಗೇನು ಇಷ್ಟ ಆದರೆ ತೊಗೋತೀವಿ, ಇಲ್ಲಾಂದರೆ ನಾನು ನಮ್ಮ ಅಕ್ಕ ಸುಮ್ಮನೆ ಆಗೋಗ್ಬಿಡ್ತೀವಿ. ನಾವೇನು ಅಷ್ಟೊಂದು ತೊಗೊಳೋದಕ್ಕೆ ಹೋಗಲ್ಲ. ಇನ್ನು ಜಾತ್ರೆ ಎಷ್ಟು ಜನ ತಿನ್ನೋದಕ್ಕೆ ಅಂತಲೇ ಹೋಗ್ತಾರೆ, ಎಲ್ಲ ಐಟಮ್ಸು ಸಿಗುತ್ತೆ, ತಿನ್ನೋಣ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾವು ಕೂಡ ನೆಕ್ಸ್ಟ್ ಏನು ತೊಗೊಳೋದು ಅಂತ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಇಲ್ಲಿ ಆಟ ಸಾಮಾನುಗಳ್ಗಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಮಕ್ಕಳಿಗೆ ಒಳ್ಳೊಳ್ಳೆ ಆಟ ಸಾಮಾನುಗಳು ಸಿಗ್ತವೆ. ಸೊ ಆರಾಮಾಗಿ ತೊಗ್ಬೋದು. ಆ್ಯಕ್ಚುಲಿ ಈ ಲಾಗ್ ಬಂದು ಫ್ರೈಡೇ ಮತ್ತು ಥರ್ಸ್ಡೇದು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು. ಇನ್ನು ವಾಯ್ಸ್ ಬೇರೆ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳಿ ಸ್ವಲ್ಪ ಹುಷಾರಿಲ್ಲ. ಸೊ ಅದಕ್ಕೋಸ್ಕರ ಈಗ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಫ್ರೂಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಈ ಬಿಸಿಲಿಗೆ ಹೇಳ್ಬೇಕಂದ್ರೆ ಫ್ರೂಟ್ಸೇ ತಿನ್ನಬೇಕಂತ ಅನಿಸುತ್ತೆ. ಸೆಕೆ ಜಾಸ್ತಿ ಇರುತ್ತೆ, ಬಾಯಿ ದಾವರ ಆಗ್ತಾ ಇರುತ್ತೆ. ಬಾಯಿ ದಾವರ ಆದರೆ ಫಸ್ಟು ಕಾಣಿಸುತ್ತೆ ಕಲ್ಲಂಗಡಿ ಏನು ತಿನ್ನೋಣ, ಕಬ್ಬಿನಲ್ಲಿ ಕುಡಿಯೋಣ ಅಂತ ಅನಿಸುತ್ತಲ್ವ. ಹಾಗೆ ಫ್ರೂಟ್ಸ್ನ ತೊಗೊಂಡು ತಿಂತಾಯಿದ್ವಿ. ಆ್ಯಕ್ಚುಲಿ ನಾವು ಜಾತ್ರೆಯಲ್ಲಿ ತುಂಬ ಕ್ವಾಲಿಟಿ ಆಫ್ ಫುಡ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಕಮ್ಮಿನೇ ಇರುತ್ತೆ ಕ್ವಾಲಿಟಿ, ಬಟ್ ಸ್ಟಿಲ್ ತಿನ್ನಬೇಕಲ್ವ, ತಿನ್ಬೇಕನ್ಸುತ್ತೆ ಅಂದ್ಬಿಟ್ಟು ಹಾಗೆ ತಿಂದ್ಕೊಂಡು ನೆಕ್ಸ್ಟು ಹೋಗ್ತಾಯಿದ್ವಿ. ನೆಕ್ಸ್ಟ್ ಏನು ತೊಗೊಳೋದು ಅಂತ ಹೇಳ್ಬಿಟ್ಟು. ಇವಾಗಂತೂ ಜನ ತುಂಬಾ ಆಗೋಗಿದ್ರು. ನಾವು ಹೋದಾಗ ಸ್ವಲ್ಪ ಕಮ್ಮಿ ಇದ್ದರು, ಇವಾಗ ಇನ್ನೂ ಜಾಸ್ತಿ ಆಗೋಗಿದ್ದಾರೆ ನೋಡಿ. ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಇಯರಿಂಗ್ಸ್ ಎಲ್ಲ ಇತ್ತು. ಆ್ಯಸ್ ಯೂಶುವಲ್ ಜಾತ್ರೆಯಲ್ಲಿ ಮೇನ್ ಕಾಣಿಸೋದೇ ಇಯರಿಂಗ್ಸು. ಸೊ ಇಯರಿಂಗ್ಸ್ ಎಲ್ಲ ಜಾಸ್ತಿ ಇತ್ತು. ನಮಗೇನು ಅಷ್ಟು ಪ್ಯಾಟ್ರನ್ ಇಷ್ಟ ಆಗಲಿಲ್ಲ. ಅದಾದಮೇಲೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ. ನಮ್ಮ ಡ್ಯಾಡಿ ಮತ್ತು ಮಮ್ಮಿ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದಾರೆ. ಈಗ ನೋಡಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಊರಲ್ಲಿರೋದು. ಇದೇ ದೇವಸ್ಥಾನಕ್ಕೆ ತುಂಬ ಅಲಂಕಾರ ಮಾಡಿಬಿಟ್ಟು ಇಲ್ಲೇ ತೇರನ್ನ ಎಳೆಯೋದು. ಪ್ರತಿ ವರ್ಷ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸೊ ಇದೇ ದೊಡ್ಡ ಜಾತ್ರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಡೆಯೋದು. ಓಕೆ, ಕಬ್ಬಿನ ಜ್ಯೂಸನ್ನ ಕುಡ್ಕೊಂಡು ಹಾಗೆ ಇಲ್ಲಿ ಕಡಲೆಪುರಿ ತೊಗೊಳೋಣ ಅಂತ ಬಂದಿದ್ದೀವಿ. ಕಡಲೆಪುರಿ ಮಿಕ್ಸರು ಜಾತ್ರೆ ಅಂತ ಅಂದರೆ ತೊಗೊಳ್ಳೇಬೇಕಲ್ವ. ಸೊ ಹಾಗೆ ನಾವು ಕೂಡ ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ನಮ್ಮ ಡ್ಯಾಡಿ ಮಮ್ಮಿ ತೊಗೋತಾಯಿದ್ರು. ಸೊ ತೊಗೊಳ್ಳಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ವೀಡಿಯೋಸ್ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀರಿ, ಇಲ್ಲಿ ಹಾಕಿದ್ದಾರೆ ನೋಡಿ, ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇಲ್ಲಿ ಚಿತ್ತೂರು ಹಾಲ್ಕೋವಾ ಮಾಡ್ತಿದ್ರು. ಎಷ್ಟು ಜನಕ್ಕೆ ಇಷ್ಟ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ನನಗಂತೂ ತುಂಬಾ ಇಷ್ಟ ಅಂದ್ಬಿಟ್ಟು ತೊಗೊಂಡ್ವಿ 4. ಅದಾದಮೇಲೆ ಅಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಕ್ಯಾಪ್ಸಿಕಮ್ ಬಜ್ಜಿ ಕೂಡ ತಿಂದ್ವಿ. ನಿಮಗೂ ಚಿತ್ತೂರು ಹಾಲ್ಕೋವಾ ಅಂದರೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ. ಆವಾಗ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ತಿಂತಾಯಿದ್ವಿ. ಇವತ್ತು ಕಾಣಿಸ್ತು ಅಂತ ಅಲ್ಲಿ ತೊಗೊಂಡ್ವಿ. ಅದಾದಮೇಲೆ ಟೀ ಗ್ಲಾಸ್ಗಳು ಹೊಸ ವೆರೈಟೀಸ್ ಬಂದಿತ್ತು, ಮತ್ತು ಜಾಡಿಗಳೆಲ್ಲ ಹೊಸದಾಗಿ ಬಂದಿತ್ತು ಅಂತ ಎಷ್ಟೇ ಇದ್ದರೂ ಮತ್ತೆ ಪರ್ಚೇಸ್ ಮಾಡ್ತಾನೆ ಇರ್ತಾರೆ. ಸೊ ಅಮ್ಮ ಹಾಗೆ ಮತ್ತೆ ಇಲ್ಲೂ ಕೂಡ ತೊಗೋತಾಯಿದ್ರು. ಎಷ್ಟಿದ್ರೂ ಅಷ್ಟೇ ಇರುತ್ತೆ, ಅದು ಮನೇಲಿ ಹಾಗೇ ಇರುತ್ತೆ, ವೆರೈಟೀಸ್ ಬರ್ತಾನೆ ಇರುತ್ತೆ ಹೊಸವು. ತೊಗೊಂಡಿದ್ದಾದಮೇಲೆ ಹಾಗೆ ಬರ್ತಾಯಿದ್ದೀವಿ. ನಮ್ಮ ಪರ್ಚೇಸಿಂಗಿಂತ ಜಾಸ್ತಿ ನಮ್ಮಮ್ಮ ಪರ್ಚೇಸೇ ಜಾಸ್ತಿ ಆಗೋಗಿತ್ತು, ಮನೆ ಐಟಮ್ ಅಂತ ಹೇಳ್ಬಿಟ್ಟು. ನೋಡ್ತಾ ಇರಲ್ಲ ಕೊನೆಗೆ ಇನ್ನೇನು ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ. ಮಸಾಲೆ ಪುರಿ ಕಾಣಿಸ್ತು, ಅದು ತಿಂದ್ಬಿಟ್ಟು ಏನು ಮಾಡೋಣ ಜಾತ್ರೆ ಅಂತ ಹೇಳ್ಬಿಟ್ಟು ಮಸಾಲೆ ಪುರಿನ ತೊಗೋತಾ ಇದ್ದೀವಿ. ಮಸಾಲೆ ಪುರಿ ಆ್ಯಕ್ಚುಲಿ ಜಾತ್ರೆಯಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ, ನೀರು ಇದಿರ್ತಾರೆ, ಬಟ್ ಇಲ್ಲಿ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು, ನಮಗೂ ಇಷ್ಟ ಆಯಿತು. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಕ್ರಿಸ್ಮಸ್ ಲಾಗ್.